ಹೆಲೋ ಕನ್ನಡಿಗರೇ, ವೆಲ್ಕಮ್ ಟು ದಿ ಹೋಮ್ ಮೇಡ್ ಕುಕ್. ಇವತ್ತು ಹೊಸ ರೆಸಿಪಿ ಏನಂದರೆ ಮೇಥಿ ಮಟರ್ ಪಲಾವ್. ಇದು ಈಸಿ ಆ್ಯಂಡ್ ಟೇಸ್ಟಿಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಮೇಥಿ, ಮಟರ್, ಹಾಗೆ ನಾನು ಬಿರಿಯಾನಿ ಲೀವ್ಸ್, ಕ್ಲೌಸ್, ಜೀರಾ, ಗಾರ್ಲಿಕ್, ಹಾಗೆ ಸ್ವಲ್ಪ ಜಿಂಜರ್ ತಗೊಂಡಿದ್ದೀನಿ, ಚಿಲ್ಲೀಸ್, ಟರ್ಮರಿಕ್, ಹಾಗೆ ಟೇಸ್ಟಿಗೆ ತಕ್ಕಂತೆ ಸಾಲ್ಟ್. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡ್ಬಿಟ್ಟು ಹಾಗೆ ನಾವು ಬಾಂಡಿಯನ್ನು ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೋಣ. ಆಯಿಲ್ ಹೀಟ್ ಆಗಿದ ಮೇಲೆ ನನ್ನ ವಿಡಿಯೋ ಎಂಡ್ವರೆಗೆ ನೋಡಿ, ನಿಮಗೆ ಟಿಪ್ಸ್ ಜೊತೆ ಹೇಗೆ ಫಾಸ್ಟಾಗಿ ಆಗೋದು ಅಂತ ನಾನು ತೋರಿಸ್ಕೊಡ್ತೀನಿ. ಆದರೆ ಮಾತ್ರ ನೀವು ವಿಡಿಯೋ ಎಂಡ್ವರೆಗೆ ನೋಡಲೇಬೇಕು, ಓಕೆನಾ. ಹೀಗೆ 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕಿಬಿಟ್ಟು ಇದಕ್ಕೆ ನಾವು ಹೋಲ್ ಗರಂ ಮಸಾಲ ಹಾಕೋಣ. ಇದಕ್ಕೆ ಭಾಳ ನೀವು ಇಂಗ್ರೀಡಿಯೆಂಟ್ಸ್ ಏನು ತಗೊಳೋದು ಬೇಕಾಗಿಲ್ಲ, ನಾನು ತೋರಿಸ್ಕೊಟ್ಟಿದ್ದು ಹಾಕಿ ಸಾಕು. ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಮಟರ್ ಹಾಗೆ ಮೇಥಿ ಪಲಾವ್ ರೆಡಿ ಆಗುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಾಡ್ಕೊಂಬಿಟ್ಟು ಇದರೊಳಗೆ ನಾವು ಈ ಗ್ರೀನ್ ಪೀಸ್ ತಗೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಇದು ನೀವು ಮುಂಜಾನೆ ಮಾಡಬೇಕಾದ್ರೆ ರಾತ್ರಿ ಹೊತ್ತೇ ನೆನೆ ಇಡಬೇಕು. ಹಾಗಾದರೆ ಚೆನ್ನಾಗಿ ಇವು ಸಾಫ್ಟಾಗಿರ್ತವೆ. ಈ ಥರ ಒಂದು 5 ಮಿನಿಟ್ಸ್ ಆದರೂ ಫ್ರೈ ಆಗಲೇಬೇಕು. ಅಷ್ಟೊತ್ತಿಗೆ ನಾವು ಇದು ಟರ್ಮರಿಕ್ ಹಾಗೆ ಚಿಲ್ಲೀಸನ್ನು ಹಾಕಿಬಿಡೋಣ. ಹಾಕಿದ ಮೇಲೆ ಇವು ಫ್ರೈ ಆಗ್ತಾ ಇರ್ತವೆ. ನಾವು ಇದಕ್ಕೆ ಏನಾದರೂ ಮಸಾಲನ್ನು ಹಾಕೋದೇ ಬೇಕಾಗಿಲ್ಲ. ಸ್ವಲ್ಪ ನಾವು ಜಿಂಜರ್ ಹಾಗೆ ಗಾರ್ಲಿಕ್ ಜಜ್ಕೊಂಡಿದ್ರೆ ಸಾಕು. ನೋಡಿದ್ದೀರಾ, 1 ಕಪ್ ಮೇಥಿಯನ್ನು ತಗೊಂಡಿದ್ದೀನಿ. ಅದು ಹಾಕಿದ ಮೇಲೆ ಒಂದು 5 ಮಿನಿಟ್ಸ್ ಆದರೂ ಫ್ರೈ ಆಗಬೇಕು. ಇದು ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ನಾವು ಜಿಂಜರ್ ಗಾರ್ಲಿಕ್ಕನ್ನ ಜಜ್ಕೊಳ್ಳೋಣ. ನೋಡಿದ್ದೀರಾ, ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೀವು ಆ ವಾಟರನ್ನು ಮೊದಲನೇ ಆ್ಯಡ್ ಮಾಡಬಾರ್ದು, ನಾನು ತೋರಿಸ್ಕೊಡ್ತೀನಿ, ಅದಕ್ಕೆ ವಿಡಿಯೋ ಎಂಡ್ವರೆಗೂ ನೋಡಿ, ಓಕೆನಾ. ಈ ಥರ ಈಗ ಜಿಂಜರ್ ಹಾಗೆ ಗಾರ್ಲಿಕ್ಕನ್ನು ನಾವು ಹಾಕ್ಕೊಂಡು ಈ ಥರ ಜಜ್ಕೊಳ್ಳೋಣ. ನನಗಿದೆ ಮಿನಿ ಜಾರ್ ಅಂತ ಹೇಳ್ಬೋದು. ನಾನು ಇದರೊಳಗೆ ಎಲ್ಲ ಐಟಮ್ಸನ್ನು ಮಾಡ್ಕೊಳ್ತೀನಿ. ನಾನು ಮಿಕ್ಸಿಯನ್ನು ಜಾಸ್ತಿ ಯೂಸ್ ಮಾಡಲ್ಲ. ಇನ್ನೊಂದು ವಿಷಯ, ಮಿಕ್ಸಿಗೆ ಹಾಕೋದಿಂತ ಈ ಥರ ಮಾಡಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈ ಥರ ಎಲ್ಲ ನಾವು ಪೇಸ್ಟ್ ಥರ ಮಾಡ್ಕೊಂಡಿದ ಮೇಲೆ ಜಾಸ್ತಿ ಪೇಸ್ಟ್ ಆಗೋದೇನು ಬೇಕಾಗಿಲ್ಲ, ಈ ಥರ ಮಾಡ್ಕೊಂಡಿದ್ರೆ ಸಾಕು. ಈಗ ಇದರಲ್ಲಿ ಇದು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದ ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಹಾಗೆ ಬಿಟ್ಟು ಈಗ ನಾವು ಇದಕ್ಕೆ ಟೇಸ್ಟಿಗೆ ತಕ್ಕಂತೆ ಸಾಲ್ಟನ್ನು ಹಾಕಿಬಿಡೋಣ. ನೋಡಿದ್ದೀರಾ, ಈ ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಬಿಡಿ. ನಿಮಗೆ ಬೇಕಾದರೆ ಇನ್ನೂ ಏನಾದರೂ ವೆಜಿಟೇಬಲ್ಸ್ ಹಾಕ್ಬೋದು, ಆದರೆ ಅದು ವೆಜಿಟೇಬಲ್ ಪಲಾವ್ ಆಗಿಬಿಡುತ್ತೆ. ಅದಕ್ಕೆ ಈ ಥರನೇ ಸೂಪರ್ ಆಗಿರುತ್ತೆ. ಈಗ ನಾನು ಇದರ ಜೊತೆ ರೈಸನ್ನು ತಗೊಂಡಿದ್ದೀನಿ. ನೀವು ವಾಟರನ್ನು ಆ್ಯಡ್ ಮಾಡಬಾರ್ದು, ಹೀಗೆ ರೈಸನ್ನು ಹಾಕಬೇಕು. ರೈಸ್ ಹಾಕಿದ ಮೇಲೆ ಒಂದು 5 ಮಿನಿಟ್ಸ್ ಆದರೂ ಅದರೊಳಗೆ ಫ್ರೈ ಆಗೋಕ್ಕೆ ಬಿಡಬೇಕು. ನೋಡಿದ್ದೀರಾ, ಈ ಥರ ಮೆಲ್ಲಗೆ ಕಲಿಸ್ಬೇಕು, ಇಲ್ಲಾಂದರೆ ಅವು ನುಚ್ಚು ಥರ ಆಗಿಬಿಡ್ತವೆ. ನಾವು ಫಸ್ಟಿಗೆ 1 ಅವರ್ ಮುಂದಾದರೂ ಇಲ್ಲಾಂದರೆ 1/2 ಅವರ್ ಮುಂದಾದರೂ ನೆನೆ ಇಡಬೇಕು ರೈಸನ್ನು. ಈ ಥರ ನೆನೆ ಇಡ್ತೀವಲ್ಲ, ಅದಕ್ಕೆ ಫಾಸ್ಟಾಗಿ ಕಲಿಸ್ಬಿಟ್ಟಿದ್ರೆ ಅದು ನಿಮಗೆ ನುಚ್ಚು ಥರ ಆಗಿಬಿಡುತ್ತೆ ರೈಸು. ಅದಕ್ಕೆ ಮೆಲ್ಲಗೆ ಕಲಿಸ್ಬೇಕು. ನಿಮಗೆ ಬೇಕಾದರೆ ಬಾಸ್ಮತಿ ರೈಸ್ ಆದರೂ ಯೂಸ್ ಮಾಡ್ಬೋದು. ನೋಡಿದ್ದೀರಾ, ಈ ಥರ ಒಂದು 5 ಮಿನಿಟ್ಸ್ ಫ್ರೈ ಆಗೋಕ್ಕೆ ಬಿಟ್ಬಿಡೋಣ. ನಾನು ಅಷ್ಟೊತ್ತಿಗೆ ಮೊದಲೇ ಹೇಳಿದ್ದೀನಲ್ಲ, ಟಿಪ್ಸನ್ನು ಹೇಳ್ಕೊಡ್ತೀನಂತ. ಈ ಥರ ವಾಟರನ್ನು ಬಾಯ್ಲ್ ಆಗೋಕ್ಕೆ ಇಡಬೇಕು. ನಾವು ಫಾಸ್ಟಾಗಿ ಆಗೋದು ಅಂತಲ್ಲ, ಇದಕ್ಕೆ ಹಾಟ್ ವಾಟರನ್ನೇ ಹಾಕಬೇಕು. ನೋಡಿದ್ದೀರಾ, ನಾನು 1:2 ರೇಷಿಯೋದಲ್ಲಿ ವಾಟರನ್ನು ಆ್ಯಡ್ ಮಾಡ್ತೀನಿ. ಹಾಟ್ ವಾಟರನ್ನೇ ಹಾಕಬೇಕು, ನೆನ್ಪಿಟ್ಕೊಳ್ಳಿ. ಈ ಥರ 2 ಕಪ್ಸ್ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೊಂಬಿಡಿ. ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಸಾಲ್ಟ್ ಏನಾದರೂ ನೋಡ್ಕೊಂಬಿಡಿ, ಸರಿ ಆಗುತ್ತಾ ಇಲ್ಲಂತ. ಸಾಲ್ಟ್ ನೋಡ್ಕೊಂಡಿದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡೋಣ.
ಈ ಥರ ಲಿಡ್ಗೆ ವಾಚರ್ ಇಟ್ಟು ನಾನು 3 ವಿಸಿಲ್ಸನ್ನು ಹಾಕಿಸ್ತಾ ಇದ್ದೀನಿ. 3 ವಿಸಿಲ್ಸ್ ಹಾಕಿದ ಮೇಲೇ ನೀವು ಸ್ವಲ್ಪ ಹೊತ್ತು ಬಿಟ್ಟ ಮೇಲೇ ತೆಗಿಬೇಕು, ಇಲ್ಲಾಂದರೆ ಒಳಗಡೆ ಚೆನ್ನಾಗಿ ಕುಕ್ ಆಗಲ್ಲ. ನಾನು ಮುಂಚೆನೇ ಹೇಳ್ತಾ ಇದ್ದೀನಿ, ನೀವು ನನ್ನ ಚಾನಲನ್ನು ಫಾಲೋ ಮಾಡಿದರೆ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸನ್ನೇ ಹೇಳ್ಕೊಡ್ತೀನಿ. ಮನೆಯಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇರ್ತವೆ ಅದ್ರ ಜೊತೆನೇ ಮಾಡೋದು ಹೇಳ್ಕೊಡ್ತೀನಿ. ನಾನು ಜಾಸ್ತಿ ಏನು ಹೇಳ್ಕೊಡಲ್ಲ. ಒಂದು ಸರಿ ನನ್ನ ಚಾನಲನ್ನು ಫಾಲೋ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡೋಣ. ನೋಡಿದ್ದೀರಾ ಎಷ್ಟು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ನೋಡಿದ್ರಾ ಎಲ್ಲಿ ರೈಸ್ ಯಾವ ಥರ ನಾನು ಹಾಕಿದ್ದೇನೋ ಆ ಥರನೇ ಇದೆ. ಇದು ಏನು ನೀವು ಅಕ್ಕಿಯನ್ನು ಜಾಸ್ತಿ ಕಲಿಸ್ಬಾರ್ದು ಅಂತ ಹೇಳಿದ್ದೀನಲ್ಲ, ಅದಕ್ಕೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ನಮ್ಗೆ ರೈಸು. ಈಗ ಇದನ್ನು ನಾನು ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ. ನೀವು ಇದನ್ನು ಒಂದು ಸರಿ ಟೇಸ್ಟ್ ಮಾಡಿ ನೋಡಿ. ನಿಮ್ಗೆ ಯಾವಾಗಾದರೂ ಮೇದೆ ತಂದ್ಕೊಂಡಿದ್ರೆ ಮಾರ್ಕೆಟಿಂದ ಈ ಥರ ಕಂಪಲ್ಸರಿಯಾಗಿ ಟ್ರೈ ಮಾಡ್ತೀರಾ ನೀವು. ಒಂದು ಸರಿ ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೋಡಿದರೆ ಎಷ್ಟು ಪರ್ಫೆಕ್ಟ್ ಆಗಿದೆ. ಹಾಗೆ ಈ ರೆಸಿಪಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ತೀರಾ. ಹಾಗೆ ಹೊಸ ರೆಸಿಪಿಯಿಂದ ನಿಮ್ಮ ಮುಂದೆ ಬರ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.